ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮನೇಲಿ ಕೂತಿರ್ಬೇಕಾದ್ರೆ ಮನೆ ಎದುರುಗಡೆ ಒಂದು ಬೆಟ್ಟ ಇತ್ತು. ಆ ಬೆಟ್ಟಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡಿದೆ. ಇಮ್ಮಿಡಿಯೇಟ್ ಡಿಸಿಷನ್ನು, ಹೋಗಲೇಬೇಕು ಅಂತ ತೀರ್ಮಾನ ಮಾಡಿ ರೆಡಿ ಆಗೇ ಬೇಡ ಅಂಥೇಳಿ ರೆಡಿಯಾಗಿ ಹೊರಟೆ. ನನ್ನ ಮಗ ಚಿಕ್ಕ ಮಗನೂ ಕೂಡ ಬರ್ತೀನಿ ಅಂತ ನಿಂತಿದ್ದ, ಬಟ್ ನಾನು ಯಾರನ್ನೂ ಕೂಡ ಕರ್ಕೊಂಡು ಹೋಗಲಿಲ್ಲ. ಯಾಕೆಂದರೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೇಗೋ ಏನೋ ಗೊತ್ತಿರಲಿಲ್ವಲ್ಲ. ಅದಕ್ಕೆ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಹಾಕೋ ವಿಡಿಯೋಗಳು ನೋಟಿಫಿಕೇಶನ್ ಬರುತ್ತೆ. ದಯವಿಟ್ಟು ಒಂದು ಸೀಗೆ ಗುಡ್ಡ ಅಂತ ಹೇಳಿ ತುಂಬ ಚೆನ್ನಾಗಿದೆ. ಬಟ್ ನಾನು ನೋಡಿರೋ ಪ್ರಕಾರ ಅಂದರೆ ಆನ್ಲೈನೆಲ್ಲ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಸೊ ನೋಡೋಣ ಬನ್ನಿ, ಸೊ ಯಾವ ಥರ ಇರುತ್ತೆ ಅಂಥೇಳಿ. ನಮ್ಮ ಐರಾವತನ್ನು ತೋರಿಸ್ತೀನಿ ಬನ್ನಿ, ಹೆಂಗಿದೆ ಯಾವ ರೀತಿ ಇದೆ ಅಂಥೇಳಿ, ಯಾವ ಬೈಕಲ್ಲಿ ಹೋಗ್ತಾ ಇದ್ದೀನಿ ಅಂತ. ನಮ್ಮ ಐರಾವತ ಇದೆ ನೋಡಿ ಕಡೆ, ಈ ಬೈಕಲ್ಲಿ ಹೋಗ್ತಾ ಇದ್ದೀನಿ ನಾನೀಗ ಪ್ರೆಸೆಂಟ್. ಬನ್ನಿ ಹೋಗೋಣ. ನೋಡಿ ಇಲ್ಲೇ ಕಾಣ್ತಾ ಐತೆ ಗುಡ್ಡ. ಸೊ ಇದ್ರ ಹೆಸರು ಬಂದು ಸೀಗೆ ಗುಡ್ಡ ಅಂಥೇಳಿ. ನೀವು ನೋಡ್ಬೋದು, ನಮ್ಮ ಮನೆ ಆಪೋಸಿಟಲ್ಲೇ ಇದೆ. ಇಲ್ಲಿಂದ ನಮ್ಮ ಮನೆಯಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಹಾಸನಿಂದ ಎಕ್ಸಾಕ್ಟಾಗಿ ಒಂದು 15ರಿಂದ 18 ಕಿಲೋಮೀಟ್ರ್ ಒಳಗಡೆ ನಿಮಗೆ ಈ ಗುಡ್ಡ ಸಿಕ್ಬಿಡುತ್ತೆ. ಫ್ಯೂಯಲ್ ಬೇರೆ ಇಲ್ಲ, ಖಾಲಿಯಾಗಿದೆ. ಸೊ ಈ ಗುಡ್ಡಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರೂ ಮಧ್ಯದಲ್ಲಿ ಸಿಕ್ಕಿದ್ರೆ ಫ್ಯೂಯಲ್ ಹಾಕ್ಸ್ಕೊಳ್ತೀನಿ. ಬನ್ನಿ ಹೋಯ್ತು ಬರೋಣ. ಗಾಡೀಲಿ ಪೆಟ್ರೋಲ್ ಬೇರೆ ಇಲ್ಲ. ಸೊ ಇವಾಗ ಹೋಗ್ತಾ ಇದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ. ಏನು ಗೊತ್ತಾ, ಈ ಯೂಟ್ಯೂಬರ್ಸ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಟ್ರಾವೆಲ್ ಮಾಡಿ ಎಲ್ಲ ಪ್ಲೇಸ್ಗಳನ್ನ ನಮಗೆಲ್ಲ ಪರಿಚಯ ಮಾಡಿಸ್ತಾರಲ್ಲ, ನಿಜವಾಗ್ಲೂ ಅವ್ರ ಕಷ್ಟ ಎಷ್ಟಿದೆ ಅಂತ ನಮಗೂ ಗೊತ್ತಾಗಬೇಕು. ಯಾಕೆ ಅಂತಂದರೆ ಸುಮ್ಮನೆ ಎಲ್ಲ ಯೂಟ್ಯೂಬಲ್ಲಿ ಏನು ಆರಾಮ್ಸೆ ದುಡ್ಡು ಬರುತ್ತೆ ಅಂತ ಕೆಲವರು ಅಂದ್ಕೊಂಡಿರ್ತಾರೆ. ಬಟ್ ಅವ್ರು ತುಂಬ ಸ್ಟಡಿ ಮಾಡಿ ಎಲ್ಲದ್ರ ಬಗ್ಗೆ ರಿಸರ್ಚ್ ಮಾಡಿ ಕೆಲವೊಬ್ಬರು ವೀಡಿಯೋ ಮಾಡ್ತಾರೆ. ಅವ್ರಿಗೊಂದು ನಿಜವಾಗ್ಲೂ ಒಂದು ಸಲಾಮ್ ಹೊಡಿಬೇಕು. ದಯವಿಟ್ಟು ಎಲ್ಲರೂ ಕೂಡ ಯಾರ್ಯಾರು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಇದ್ದೀರಾ ಅವರೆಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ನಿಜವಾಗ್ಲೂ ಭಾರಿ ಕಷ್ಟ ಇದೆ. ಸುಮ್ಮನೆ ಅಂದ್ಕೊಂಡಾಗೆಲ್ಲ ಕೆಲವರೆಲ್ಲ ಈ ಡಾಕ್ಟರ್ ಬ್ರೋ ಆಗಿರ್ಬೋದು, ಇನ್ನೂ ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಟ್ರಾವೆಲ್ ಮಾಡಿ ನಮಗೆ ತುಂಬ ಪ್ಲೇಸ್ಗಳನ್ನ ಪರಿಚಯ ಮಾಡಿಸಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಅನ್ಕೋಬೇಕು. ಬನ್ನಿ ನೋಡೋಣ ಹೆಂಗಿದೆ ಅಂತೇಳಿ. ಹೆಲ್ಮೆಟ್ ಹಾಕಿಲ್ಲ, ದಯವಿಟ್ಟು ಯಾರು ಬೈಕಲ್ಲಿ ಟ್ರಾವೆಲ್ ಮಾಡೋರು ದಯವಿಟ್ಟು ಹೆಲ್ಮೆಟ್ ಹಾಕಿ. ನಾನು ಸ್ವಲ್ಪ ದೂರ ಹೋದ್ಮೇಲೆ ಹೆಲ್ಮೆಟ್ ಹಾಕಿದೆ. ಸೊ ಹೆಲ್ಮೆಟ್ ಹಾಕಿಲ್ಲ, ದಯವಿಟ್ಟು ಯಾರು ಕೂಡ ತಪ್ಪು ತಿಳ್ಕೊಬೇಡಿ. ಪೆಟ್ರೋಲ್ ಬಂಕ್ ಇಲ್ಲ ಅಣ್ಣ, ಪೆಟ್ರೋಲ್ ಬಂಕ್ ಎಲ್ಲರೂ ಸಿಗುತ್ತಾ? ಪೆಟ್ರೋಲ್ ಹಾಕ್ಸ್ಕೊಂಡೆ. ಎಷ್ಟು ಪಾಯಿಂಟ್ ಬಂದಿದೆ ಅದು ಮಂದಿ ನೋಡೋಣ ಫಸ್ಟು. ಅಯ್ಯೋ ಪೆಟ್ರೋಲು ಏನು ಮತ್ತೆ ಒಂದು 2 ನಿಮಿಷ ಬಿಟ್ಟು ನೋಡಿದೆ, ಈಗ ರೇಂಜ್ ತೋರಿಸ್ತಾ ಇದೆ. ಯೂಟ್ಯೂಬ್ ಮಾಡಬೇಕು ಅಂದರೆ ನಿಜವಾಗ್ಲೂ ತುಂಬ ಪ್ರಿಪ್ರೇಷನ್ ಬೇಕು. ಸುಮ್ಮನೆ ಯೂಟ್ಯೂಬ್ ಮಾಡ್ತೀನಿ ಅಂದರೆ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡ್ತೀನಿ ಅಂತ ಕಷ್ಟ ಇದೆ. ಪ್ರಿಪ್ರೇಷನ್ ಇರಬೇಕು. ತುಂಬ ಗಾಡಿಗಳೆಲ್ಲ ಬರ್ತಾ ಇದೆ ಈ ಕಡೆಯಿಂದ. ಮೋಸ್ಟ್ಲಿ ಸೀಗೆ ಗುಡ್ಡಕ್ಕೆ ಹೋಗೇ ಬರ್ತಾ ಇರೋದು. ನಾನಂತೂ ಫಸ್ಟ್ ಎಕ್ಸ್ಪೀರಿಯನ್ಸು. ಇಲ್ಲಿಂದೇನೋ ಒಂದು 5 ಕಿಲೋಮೀಟ್ರ್ ಇರುತ್ತಾ ಅಂತೂ ಇಂತೂ ಸೀಗೆ ಗುಡ್ಡ ಆರ್ಚು. ಸೊ ಎಂಟ್ರೆನ್ಸು ಅಲ್ಲಿಗೆ ಬಂದು ತಲುಪಿದ್ದೀನಿ. ಸೊ ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಇದೆಯಂತೆ. ಬನ್ನಿ. ಜನ ತುಂಬ ರಶ್ ಇರ್ತಾರ ಹೇಗೆ? ಹೌದಾ, ರಶ್ ಏನಿರಲ್ಲ ಅಲ್ಲ? ನಾನಂತೂ ಎಂಟ್ರೆನ್ಸಲ್ಲಿ ಇದ್ದೀನಿ ಈಗ. ತುಂಬ ರಶ್ ಇರಲ್ವಂತೆ. ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳಿ. ಇದೇ ಎಂಟ್ರಿ ಗೇಟು. ಸೊ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತಂತೆ. 5 ಕಿಲೋಮೀಟರ್ಸು ಆರ್ಚ್ ಇದೆ, ನೀವು ನೋಡ್ಬೋದು. ಬಾಬಾ ಗುಡ್ಡದ ಹತ್ರನೇ ಬಂದ ಕಣ್ರಯ್ಯ. ಬನ್ನಿ ಬನ್ನಿ ಬನ್ನಿ. ಯಾರೋ ಒಬ್ರು ಡ್ರಾಪ್ ಕೇಳಿದ್ರು. ಸೊ ನಾವು ಡ್ರಾಪ್ ಕೇಳಿದ್ರೆ ಕೊಡ್ದೇ ಇರೋಕ್ಕಾಗುತ್ತಾ? ಸೊ ಕೊಡ್ತೀವಿ. ಸೊ ಹತ್ತಿಸ್ಕೊಂಡು ಅವ್ರ ಕೆಲ ಕ್ಯಾಮ್ರಾನು ಕೊಟ್ಬಿಟ್ಟು ವೀಡಿಯೋ ಮಾಡಿ ಅಂತ ಹೇಳಿ. ಇಟ್ಕೊಳ್ಳಿ ಹಿಂಗೆ, ಹಂಗೆ ಇಟ್ಕೊಳ್ಳಿ ಸಾಕು. ಮೇಲ್ಗಡೆ ಯಾವ ಟೆಂಪಲ್ ಇರೋದು? ದೇವರು ಮಲೆ ಮಹದೇಶ್ವರನ. ಸೀಗೆ ಅಂದರೆ ಅದು ಊರ? ಅದು ಇದಲ್ಲ, ಇದು ವೀರಪುರ. ಇದರಿಂದ ಕೆಳಗೆ ಸೀಗೆ. ನಿಮ್ದು ಇದೇ ಊರಾ? ವೀರಪುರ. ತುಂಬ
ತುಂಬ ರಶ್ ಇರುತ್ತೆ ಹಿಂಗೆ. ರಷ್ಯನ್ ಅದೇ ಇವತ್ತು ದೀಪ ಭಯಂಕರ ಜನ. ಹೌದಾ? ಈಗ ದೇವ್ರ ತಕ್ಕ ಧಾರವಾಡ ಹೋಗಿ ರೋಡ್ ಇದೆಯಲ್ಲ ಅಲ್ಲಿ ಗಂಟೆ ದೇವ್ರ ಗಂಟೆ ಧಾರವಾಡ ಈಗ ಹಿಂಗೆ ಹೋಗಕ್ಕೆ ಈಗ ರೈಟಾ ಲೆಫ್ಟಾ? ಮೈಸೂರ ಮೈಸೂರು ಹಾಸನ ಬಂದ್ರ ಹಾಸನದಲ್ಲೇ ಇರೋದೀಗ. In 300 meters, continue straight. ಬರ್ತಾ ಇದ್ದೀನಿ. ತುಂಬ ಕಾಡಿದೆ ಅಲ್ವಾ ಭಯಂಕರ ಈಗ? ಚಿರತೆ ಪ್ರಾಣಿಗಳು ಎಲ್ಲ ಇದೆ. ಬಂದು ನಿಂತಿರ್ತಾವೆ ಹಿಂಗೆ. ಚಿರತೆಗಳೇನು ಮಾಡಲ್ಲ ತಾನೆ? ಅವ್ರನ್ನ ಡ್ರಾಪ್ ಕೊಟ್ಟು ಬೆಟ್ಟದ ಎಂಟ್ರೆನ್ಸು ಇಲ್ಲಿಂದ ಸ್ಟಾರ್ಟು ಬೆಟ್ಟ. ಬನ್ನಿ ಹತ್ತಣ ಹೆಂಗಿದೆ ಅಂತೇಳಿ. ಮಾದೇಶ್ವರಂ ಒಂದ್ಸರಿ ಜಗಿ ಅನ್ರಪ್ಪ, ಅಲ್ಲ ಉಗೆ ಅನ್ರಪ್ಪ. ಅಯ್ಯೋಯ್ಯೋ ಭಯಂಕರ ಕಾಡಪ್ಪ. Continue straight. ಒಬ್ಬೊಬ್ಬರೇ ಹೋಗ್ಲಿಕ್ಕೆ ಭಯಂಕರವಾಗಿದೆ ನೋಡಿ. ಎಂಟ್ರಿ ಆಗ್ತಿದ್ದಂಗೆ ನನಗೆ ಒಂದೇ ಒಂದು ಮನಸ್ಸಲ್ಲಿ ಬಂತು, ಯಾವುದಾದ್ರೂ ಕಾಡು ಪ್ರಾಣಿ ಬಂದು ಅಡ್ಡಗಟ್ಟಿ ನನ್ನ ಆಹಾರವಾಗಿ ತಿಂದೇ ಇರಲಿ ಅಂಥೇಳಿ ದೇವರ ಹತ್ರ ಬೇಡ್ಕೊಂಡು ಭಯದಿಂದನೇ ಹತ್ತುತ್ತಾ ಬಂದೆ. ಸದ್ಯ ಏನು ನಾನಂತೂ ದೇವ್ರ ಮೇಲೆ ಭಾರ ಹಾಕಿ ಒಬ್ಬನೇ ಅಂತೂ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಏನು ಸಿಗದೆ ಇದ್ರೆ ಸಾಕಪ್ಪ. ಅಯ್ಯೋ ಇದೇನಿದು, ಇಷ್ಟು ದೊಡ್ಡ ಫ್ಯಾನ್ ನೋಡಿ. ಓ ಸಿಕ್ಕಾಬಟ್ಟೆ ಮಜ್ಜುವಾಗಿದೆಯಪ್ಪ. ಬೈಕಲ್ಲಿ ಟ್ರಾವೆಲ್ ಮಾಡೋಕ್ಕೆ ಭಾರಿ ಖುಷಿ ಮರ್ಯ, ನಿಜ. ಒಳ್ಳೆ ಗಾಡಿ ಇದ್ರಂತೂ ಸೂಪರು. ಓ ಫ್ಯಾನ್ ರೆಕ್ಕೆಗಳು ನೋಡ್ರಿ ಎಷ್ಟು ದೊಡ್ಡದಿದೆ ಅದು. ಅಬ್ಬಬ್ಬಬ್ಬಬ್ಬ, ಗುಡ್ಡ ಕುಸ್ತ್ಬಿಟ್ಟೈತೆ ಇಲ್ಲಿ. ಇಲ್ಲೇನೊಂದು ಕಾರು ಹೋಗೋಕ್ಕಾಗಲ್ಲ, ಅಷ್ಟು ಇದಾಗ್ಬಿಟ್ಟಿದೆ. ಆದರೂ ಕೂಡ ಜಾಗ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂತೂ ಇಂತೂ ದೇವಸ್ಥಾನದ ಹತ್ರ ಬಂದು ತಲುಪಿದೆ. ಸೊ ಬೆಟ್ಟದ ಮೇಲೆ ಇರ್ತಕ್ಕಂಥ ದೇವಸ್ಥಾನ, ಶಿವನ ಸ್ಟ್ಯಾಚು ಕಾಣ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ಸೊ ಬನ್ನಿ ಇವಾಗ ಹೋಗೋಣ ಅಲ್ಲಿಗೆ. ನಾನು ಅಂದ್ಕೊಂಡಂಗೆ ಏನಿರಲಿಲ್ಲ. ಸೊ ಯಾಕೆಂದರೆ ಆರಾಮ್ಸೆ ಬರ್ಬೋದು ಫ್ಯಾಮಿಲಿ ಎಲ್ಲ. ಬನ್ನಿ ಹೋಗೋಣ ಮೇಲೆ. You have arrived. ಸ್ಟ್ಯಾಚು ಕಾಣ್ತಾ ಇದೆ. ಸೊ ರೀಚ್ ಆಗಿದ್ದೀನಿ ಈಗ ಎಂಟ್ರೆನ್ಸ್. ಇನ್ನೂ ಮೇಲೆ ಹೋಗ್ಬೇಕು ಅನ್ಸುತ್ತೆ, ಬನ್ನಿ ಹೋಗೋಣ. ಸೊ ಹತ್ರಕ್ಕೆ ಬಂದು ಶೂಸ್ ಎಲ್ಲ ಬಿಚ್ಚಿ ಪಕ್ಕದಲ್ಲಿ ನೋಡ್ತೀನಿ, ಅಲ್ಲೇ ನೀರು ಹರಿತಾಯ್ತ್ರಿ. ಸೊ ದೇವರು ನೋಡಿ ಯಾವ ಥರ ಸೃಷ್ಟಿ ಮಾಡಿದ್ದಾನೆ. ಕಾಲನ್ನೆಲ್ಲ ನೀಟಾಗಿ ತೊಳ್ಕೊಂಡು ಬನ್ನಿ ಅಂಥೇಳಿ ಹತ್ತಕ್ಕಿಂತ ಮುಂಚೆನೇ ಜಲ ಹರಿತಾ ಇದೆ. ಸೊ ನೀಟಾಗಿ ಕಾಲನ್ನೆಲ್ಲ ಅಲ್ಲಿ ತೊಳ್ಕೊಂಡು ಸೊ ಮೇಲೆ ಹತ್ತಲಿಕ್ಕೆ ಶುರು ಮಾಡಿದೆ. ಮೇಲೆ ಹತ್ತಿ ದೇವ್ರು ನೋಡೋದಕ್ಕಿಂತ ಮುಂಚೆ ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ನಮ್ಮ ಪರಿಸರ ನೋಡೋಣ ಬನ್ನಿರಿ. ಬೆಟ್ಟದ ಮೇಲೆ ಎಷ್ಟು ರಮಣೀಯವಾಗಿ ಕಾಣ್ತಾ ಇದೆ ಅಂದರೆ ದೃಶ್ಯ. ಆಹಾ ನೋಡೋಕ್ಕೆ ಎರಡು ಕಣ್ಣು ಸಾಲದ್ರಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ನೋಡಿ ಒಂದು ಸಲ ಯಾವ ಥರ ಕಾಣ್ತಾ ಇದೆ ಅಂತ. ಎಲ್ಲಿ ನೋಡಿದ್ರು ಹಸಿರು. ಸೊ ಆ ಬೆಟ್ಟದ ಮೇಲಿರ್ತಕ್ಕಂಥ ದೇವಸ್ಥಾನ ನೋಡಿ, ದೇವರನ್ನ ಇವಾಗ ಶಿವನ ಸ್ಟ್ಯಾಚ್ಯೂ. ಸೊ ಅದ್ರ ಕೆಳಗಡೆ ಒಂದು ಲಿಂಗ ಇದೆ. ಸೊ ಅದನ್ನು ಕೂಡ ತೋರಿಸ್ತೀನಿ. ಸುಕ್ಷೇತ್ರ ಶ್ರೀ ಮಳೆ ಮಾದೇಶ್ವರ ಸ್ವಾಮಿಯವರ ಸನ್ನಿಧಿ ಶೃಂಗಗಿರಿ. ಸೊ 3 ಜನ ಋಷಿಗಳು ತಪಸ್ ಮಾಡ್ತಾ ಇರ್ತಕ್ಕಂಥ ಭಂಗಿಯಲ್ಲಿರ್ತಕ್ಕಂಥದ್ದು. ಅದೇ ರೀತಿ ಅಲ್ಲಿ ನೀವು ನೋಡ್ತಾ ಇದ್ದರೆ, ಅಬ್ಸರ್ವ್ ಮಾಡಿದ್ರೆ ಒಂದು ನೀರಿನ ಜಲ ಯಾವಾಗಲೂ ಹರಿತಾನೆ ಇರುತ್ತೆ. 24/7 ಅಂತ ಹೇಳ್ಬೋದು. ಸೊ ಸ್ಟ್ಯಾಚು ನೋಡಿ ಯಾವ ಥರ ಕಾಣ್ತಾ ಇದೆ ಅಂತೇಳಿ ಶಿವಂದು. ಬೆಟ್ಟದ ಮೇಲಿದೆ ಇದು ದೇವಸ್ಥಾನ, ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಎಲ್ಲ. ಸೊ ನಾರ್ಮಲಾಗಿ ನೋಡಿದ್ರೆ ನೀವು ಇಲ್ಲಿ ಲಿಂಗ ಇದೆ, ಆ ಲಿಂಗದ ಮೇಲೆ ನೀರು ಎನಿ ಟೈಮ್ ಬೀಳ್ತಾನೆ ಇರುತ್ತೆ. ಸೊ ಇದಕ್ಕೇನೋ ತುಂಬ ಇತಿಹಾಸ ಇದೆ ಅಂತ ಕಾಣಿಸುತ್ತೆ. ಸೊ ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ 3 ಕಾಲದಲ್ಲೂ ಕೂಡ ನೀರು ಈ ಥರ ಶಿವನ ಮೇಲೆ ಬೀಳ್ತಾನೆ ಇರುತ್ತೆ. ನಾವು ಈಗ ದೇವ್ರ ಮುಂದೆ ನಿಂತ್ಕೊಂಡು ಒಂದು ಸೆಲ್ಫಿ ತಗೊಳ್ಳೋಣ ಅಂಥೇಳಿ ಒಂದು ರೌಂಡು ಸೆಲ್ಫಿ ತಗೊಂಡ. ಸೊ ಸಖತ್ತಾಗಿ ಕಾಣ್ತಾ ಇದೆ. ವಿಡಿಯೋ ಮಾಡ್ತಾಯಿದ್ರೆ ಎಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರೆ. ನೋಡಿ. ಸೊ ದೇವರ ಹತ್ರ ನಿಂತ್ಕೊಂಡು ಒಂದು ಸೆಲ್ಫಿ ಎಲ್ಲ ತಗೊಂಡೆ ಸ್ಟ್ಯಾಚು ಮುಂದೆ ಎಲ್ಲ. ಸೊ ನೋಡಿ ಇವಾಗ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಆ ನೀರನ್ನು ಕೂಡ, ನೀರು ಎಲ್ಲಿಂದ ಬರ್ತಿದೆ ಅದನ್ನು ಕೂಡ ತೋರಿಸ್ತೀನಿ. ವೆಯ್ಟ್
ಸೊ ಇಂಥ ಪ್ಲೇಸ್ಗಳೆಲ್ಲ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ಇಲ್ಲಿಗೆಲ್ಲ ಫ್ಯಾಮಿಲಿ ಜೊತೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ರೋಡ್ ಹೆಂಗಿರುತ್ತೋ ಏನೋ ಗೊತ್ತಿರಲಿಲ್ಲ, ಅದರಿಂದ ಒಬ್ಬನೇ ಬಂದುಬಿಟ್ಟೆ. ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಬಂದಾಗ ಒಂದು ವೀಡಿಯೋ ಮಾಡ್ತೀನಿ. ಸೊ ಇದರದ ಇತಿಹಾಸ ಏನು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ಅದರಿಂದ ನಾನು ಏನೇನೋ ತಪ್ಪು ಮಾಹಿತಿ ಕೊಡೋದಕ್ಕೆ ಹೋಗಲ್ಲ. ಅದರಿಂದ ಏನಿದೆ ಎಕ್ಸಾಕ್ಟಾಗಿ ಕಾಣ್ತಾ ಇದೆ ಅದನ್ನು ನಾನು ನಿಮ್ಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ, ನೀರು ಈ ಗುಹೆ ಒಳಗಡೆಯಿಂದ ಬರುತ್ತೆ. ನೀವು ನೋಡ್ಬೋದು, ನೀರು ಅಲ್ಲೆಲ್ಲ ತೊಟ್ಟಿಗ್ತಾ ಇದೆ. ಸೊ ಈ ನೀರು ಇಲ್ಲಿ ತುಂಬಿ, ಸೊ ಇದರ ಕೆಳಗಡೆ ಒಂದು ಶಿವನ ಲಿಂಗ ಇದೆ. ಸೊ ಆ ಲಿಂಗ ಅಭಿಷೇಕ ಆಗೋ ರೀತಿಯಲ್ಲಿ ಬೀಳುತ್ತೆ ನೀರು. ಸೊ ನೀವು ನೋಡ್ತಾ ಇರ್ಬೋದು ನೋಡಿ ಅಲ್ಲಿ. ಸೊ ಅದ್ರ ಮೇಲ್ಗಡೆ ಎಲ್ಲರೂ ಕೂಡ ಹತ್ತುತ್ತಾ ಇದ್ರು. ನಾವು ಕೂಡ ಹತ್ತಿ ಅಲ್ಲಿಂದನೂ ಕೂಡ ಒಂದು ವ್ಯೂ ನೋಡೋಣ ಅಂಥೇಳಿ ಮೇಲೆ ಹತ್ತದೋ, ನೋಡೋಣ ಸೊ ಹೇಗಿರುತ್ತೆ ಅಂಥೇಳಿ. ಬನ್ನಿ, ಹತ್ರಕ್ಕೆ ಬಂದು ಸ್ಟ್ಯಾಚು ಹತ್ರನೇ ಇದ್ದೀವಿ ಈಗ. ಸೂಪರ್ ಸೂಪರ್. ಫ್ಯಾಮಿಲಿ ಜೊತೆ ಎಲ್ಲ ಬಂದರೆ ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿ ಆರಾಮಾಗಿ ಹೋಗ್ಲಿಕ್ಕಂತೂ ಒಳ್ಳೆ ಪ್ಲೇಸು ಮಾತ್ರ. ದಯವಿಟ್ಟು ನೆಕ್ಸ್ಟ್ ಟೈಮ್ ಯಾರಾದರೂ ಬಂದರೆ ಫ್ಯಾಮಿಲಿ ಜೊತೆ ಧೈರ್ಯವಾಗಿ ಬನ್ನಿ, ನಾನು ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ದಯವಿಟ್ಟು ಫ್ಯಾಮಿಲಿ ಸಮೇತ ಬನ್ನಿ. ನಾನು ಸಿಂಗಲಾಗಿ ಬಂದ್ಬಿಟ್ಟೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಫ್ಯಾಮಿಲಿ ಜೊತೆ ಬಂದರೆ ಚೆನ್ನಾಗಿರುತ್ತೆ ಇಲ್ಲಿಗೆ. ಸೊ ದೇವ್ರ ದರ್ಶನ ಎಲ್ಲ ಆಯಿತು. ಇದ್ರ ಮೇಲ್ಗಡೆ ಒಂದು ವ್ಯೂ ಪಾಯಿಂಟ್ ಕೂಡ ಇದೆ. ಸೊ ಆ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ ಹೇಳಿ ದೇವ್ರ ದರ್ಶನ ಮಾಡಿಕೊಂಡು ಸೊ ಹಾಗೆ ನಡ್ಕೊಂಡು ಬಂದು ನಮ್ಮ ಐರಾವತ, ಸೊ ನಮ್ಮ ಟೂ ವೀಲರಲ್ಲಿ ಆ ಟಾಪ್ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂಥೇಳಿ ಹೊರಟೆ. ಬನ್ನಿ, ಹೇಗಿದೆ ಆ ವ್ಯೂ ಪಾಯಿಂಟು, ಆ ವ್ಯೂ ಪಾಯಿಂಟ್ಗೆ ಹೋಗ್ತಕ್ಕಂಥ ರೋಡ್ ಹೆಂಗಿದೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ರೋಡೆಲ್ಲ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಇಲ್ಲಿ ಮಳೆ ಟೈಮಲ್ಲಿ ಎಲ್ಲ ಕುಸಿದು ಈ ಥರ ಫುಲ್ ಗಲೀಜೆದ್ದೋಗ್ಬಿಟ್ಟಿದೆ, ಬಟ್ ಯಾರೂ ಕ್ಲೀನ್ ಮಾಡಿಲ್ಲ. ಬಟ್ ಇಲ್ಲಿ ಗಂಟ ಕಾರೆಲ್ಲ ಬರಲಿಕ್ಕಾಗಲ್ಲ. ಒಂದು 100 ಮೀಟ್ರ್ ದೂರದಲ್ಲೇ ಕಾರು ವೆಹಿಕಲ್ಗಳನ್ನ ಪಾರ್ಕ್ ಮಾಡಿ ಇಲ್ಲಿಗೆ ಬರಬೇಕಾಗತ್ತೆ. ನೋಡಿ ನೋಡಿ, ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಫುಲ್ಲು. ಇದು ನೋಡ್ತಾ ಇದ್ದರೆ ಯಾರಾದರೂ ವೀಡಿಯೋಸು, ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನು ದಯವಿಟ್ಟು ಸರಿ ಮಾಡಬೇಕು. ಇಲ್ಲಿಂದ ಈ ಪಾರ್ಕಿಂಗ್ ಮಾಡಿರೋ ಜಾಗದಿಂದ ಸೊ ಇನ್ನೂ ಸ್ವಲ್ಪ ಮೇಲಿದೆ. ಹೋಗ್ಲಿಕ್ಕೆ ರೋಡ್ ಏನು ಅಷ್ಟೊಂದು ಚೆನ್ನಾಗಿಲ್ಲ. ನಾನು ಮೇಲೆ ಹೋಗ್ತಾ ಇದ್ದೀನಿ. ನನ್ನ ಪ್ರಕಾರ ರೋಡನ್ನು ಇವಾಗ JCBಲಿ ಕೆರೆದು ರೆಡಿ ಮಾಡಿದ್ದಾರೆ ಅನಿಸುತ್ತೆ. ಬಟ್ ಮಳೆ ಬಿದ್ದು ಎಲ್ಲ ಕೊರೆದೋಗ್ಬಿಟ್ಟಿದೆ ಕೆಲವೊಂದು ಕಡೆ ಎಲ್ಲ. ಬನ್ನಿ ಹೇಗಿದೆ ಅಂತ ನೋಡೋಣ. ಸೊ ರೋಡೆಲ್ಲ ಬೇಗ ಬೇಗ ರೆಡಿ ಮಾಡಿದ್ರೆ ಆರಾಮ್ಸೆ ಎಲ್ಲರೂ ಕೂಡ ವ್ಯೂ ಪಾಯಿಂಟನ್ನು ನೋಡ್ಬೋದು. ಏಕೆಂದರೆ ಕೆಲವೊಂದು ವೆಹಿಕಲ್ಗಳು ಮೇಲೆ ಹತ್ಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಆದರೂ ಕೂಡ ಕಾರ್ಗಳು ನಾನು ಯಾರಿಗೂ ಕಡಿಮೆ ಇಲ್ಲ ಅಂಥೇಳಿ ನುಗ್ಗಿ ಹೋಗ್ತಾನೇ ಇದೆ. ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ ಈಗ. ರೋಡ್ ಏನು ಅಷ್ಟೊಂದು ಚೆನ್ನಾಗಿಲ್ಲ, ತೋರಿಸಿದ್ನಲ್ಲ ಇವಾಗ. ತುಂಬ ವರ್ಸ್ಟ್ ಆಗಿದೆ ರೋಡು, ಬಟ್ ಆದರೂ ಹೋಗ್ಬೋದು, ಏನು ತೊಂದರೆ ಇಲ್ಲ. ಕಾರ್ಗಳು ಬೈಕ್ಗಳೆಲ್ಲ ಹೋಗುತ್ತೆ. ಮೇಲ್ ಬಂದೆ ವ್ಯೂ ಪಾಯಿಂಟು, ಇನ್ನೂ ಕೂಡ ಮೇಲಿದೆ ಅನಿಸುತ್ತೆ. ಬಟ್ ರೋಡ್ ಏನು ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಸಣ್ಣ ಪುಟ್ಟ ಕಾರಲ್ಲಿ ಬರೋರು ಸ್ವಲ್ಪ ಯೋಚನೆ ಮಾಡಿ, ಗುಂಡಿಗಳೆಲ್ಲ ಸರಿಯಾಗಿ ಬಿದ್ದಿದೆ. ಸ್ವಲ್ಪ ದೊಡ್ಡ ಗಾಡಿ, ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಜಾಸ್ತಿ ಇದ್ದರೆ ಖಂಡಿತವಾಗ್ಲೂ ಬರ್ಬೋದು. ಅಯ್ಯೋ, ಬಿದ್ದೆ ಬಿಡುವೆ ಈಗ ನಾನು. ಬೈಕ್ ಗ್ರಿಪ್ ಸಿಗ್ದಂಗೆ. ನೋಡಿ, ರೋಡೆಲ್ಲ ತುಂಬ ಹಾಳಾಗಿದೆ. ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಅಷ್ಟೇ, ಮತ್ತೆ ಮೇಲೆ ಹೋಗೋಣ, ಏನಿದೆ ನೋಡೋಣ. ನಾನು ವೀಡಿಯೋ ಮಾಡ್ತಾ ಸ್ವಲ್ಪ ಡೌನ್ ಇರೋದ್ರಿಂದ ಬೈಕ್ ಹಾಗೆ ಸ್ಲಿಪ್ ಆಗ್ಬಿಡ್ತು. ಸೊ ದಯವಿಟ್ಟು ಯಾರು ಕೂಡ ಅಂಥ ಸಾಹಸ ಮಾಡಿಬಿಡಿ. ಸೈಡಲ್ಲಿ ನಿಂತ್ಕೊಂಡು ಆ ಡೌನಲ್ಲೆಲ್ಲ ವೀಡಿಯೋ ಮಾಡೋಕ್ಕೆಲ್ಲ ಹೋಗ್ಬಿಡಿ, ಕಷ್ಟ ಆಗಿಬಿಡುತ್ತೆ. ಸೊ ಹೇಗೋ ದೇವ್ರ ದೊಡ್ಡವನು. ಸೊ ನನಗೇನು ಸ್ಲಿಪ್ ಆದರೂ ಕೂಡ ಹಾಗೆ ಗ್ರಿಪ್ಪಾಗಿ ನಿಂತ್ಕೊಂಡೆ. ಅಂತೂ ಇಂತೂ ನಮ್ಮ ಮನೆ ಎದುರುಗಡೆ ಕಾಣ್ತಾ ಇರ್ತಕ್ಕಂಥ ಫ್ಯಾನು ಕಣ್ರಿ, ಇದೇ ಫ್ಯಾನ್ಗಳು ನಮ್ಮ ಮನೆ ಎದುರುಗಡೆ ಕಾಣ್ತಾ ಇದ್ದಿದ್ದು. ನೋಡಿ, ಇದೇ ಫ್ಯಾನ್ಗಳು ಎಲ್ಲ ಮನೆ ಎದುರುಗಡೆ ಕಾಣ್ತಾ ಇತ್ತು. ಅಲ್ಲಿಗೆ ಹೋಗ್ಬೇಕಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ವ್ಯೂ ನೋಡಿ ಈಗ ಹೆಂಗೆ ಕಾಣ್ತಾ ಇದೆ ಅಂದರೆ ಏನೂ ಕಾಣ್ತಾ ಇಲ್ಲ. ನಾನು ನಮ್ಮ ಮನೆ ಹತ್ರ ನಿಂತ್ಕೊಂಡು ಈ ಫ್ಯಾನ್ಗಳನ್ನ ನೋಡ್ತಾ ಇದ್ದೆ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇವಾಗ ಡೈರೆಕ್ಟ್ ಇಲ್ಲೇ ಹತ್ರದಲ್ಲ ಇದ್ದೀನಿ ನೋಡಿ. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ, ಬ್ಯೂಟಿಫುಲ್. ಸೊ ಟೆಂಪಲ್ ಬೇಗ ಸಿಕ್ಬಿಡುತ್ತೆ, ಬಟ್ ಅದ್ರ ಮೇಲ್ಗಡೆ ಇನ್ನೂ ಬರಬೇಕು ಈ ವ್ಯೂ ಪಾಯಿಂಟ್ಗೆ.
ಒಂದ್ಸರಿ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡ್ರೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೆ ಬನ್ನಿ. ಬಟ್ ಈ ವ್ಯೂ ಪಾಯಿಂಟ್ಗೆ ಏನಾದ್ರು ಬರ್ತೀನಿ ಅಂತ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಸ್ವಲ್ಪ ರೋಡೆಲ್ಲ ಕೆಟ್ಟೋಗಿದೆ. ಏಕೆಂದರೆ ಮಳೆಯೆಲ್ಲ ಬಂದು ಕೊರೆದು ನೀರೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಮಣ್ಣು ಕಲ್ಲು ಗುಂಡಿ ಬಿದ್ದಿದೆ. ಚೆನ್ನಾಗಿದೆ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೈಕ್ ಆದರೆ ತುತ್ತ ತುದಿಗೆ ಬಂದು ನಿಲ್ಬೋದು ರೀ. ನೋಡಿ, ಇದೇ ಬೈಕಲ್ಲಿ ಈಗ ನಾನು ಬೆಟ್ಟದ ತುತ್ತ ತುದಿಯಲ್ಲಿದ್ದೀನಿ. ಸೊ ಇದಕ್ಕಿಂತನೂ ಟಾಪ್ ಇನ್ನೊಂದಿಲ್ಲ ಸದ್ಯಕ್ಕೆ ನಾನು ಹೇಳ್ತಾ ಇರೋದು. ಫ್ಯಾನ್ಗಳು ನೋಡಿ, ಎಲ್ಲ ಬೆಟ್ಟದಲ್ಲೂ ಕೂಡ ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಬೆಟ್ಟದಲ್ಲೂ ಫ್ಯಾನ್ಗಳು ಹಾಕ್ಬಿಟ್ಟಿದ್ದಾರೆ. ಇದು ಮೋಸ್ಟ್ಲಿ ಕರೆಂಟನ್ನು ತಯಾರು ಮಾಡಲಿಕ್ಕೆ ಹಾಕಿರೋ ಫ್ಯಾನ್ಗಳು ಅಂತ ಅಂದ್ಕೊಳ್ತೀನಿ ನಾನು. ಸೊ ನೋಡ್ತಾ ಇರ್ಬೋದು ನೀವು, ಆ ಕಡೆ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ, ಅಲ್ಲೂ ಕೂಡ ಕಾಣ್ತಾ ಇದೆ. ಸೊ ಪ್ಲೇಸ್ ಮಾತ್ರ ಸಖತ್ತಾಗಿದೆ ರೀ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಟೈಮ್ ಪಾಸ್ ಮಾಡಿ ಆರಾಮಾಗಿ ಫುಡ್ ಗಿಟ್ ತಂದಿದ್ರೆ ತಿನ್ಕೊಂಡು ವ್ಯೂ ಪಾಯಿಂಟನ್ನು ನೋಡಿಕೊಂಡು ಆರಾಮ್ಸೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಎಲ್ಲರೂ ಪ್ಲ್ಯಾನ್ ಮಾಡಿ ಒಂದಿನ ಬನ್ನಿ. ನೋಡಿ, ಇದು ಯಾವುದೋ ಒಂದು ಫ್ಯಾಮಿಲಿ ಆರಾಮ್ಸೆ ಒಳ್ಳೆ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ. ಒಳ್ಳೆ ಫೋಟೋ ಶೂಟ್ ಎಲ್ಲ ಚೆನ್ನಾಗಿ ಫೋಟೋಗಳೆಲ್ಲ ತಗೊಂಡು ಬರ್ತಿದ್ದಾರೆ. ಸಖತ್ತಾಗಿ ಕಾಣ್ತಾ ಇದೆ ಪ್ಲೇಸ್ ಮಾತ್ರ. ಸ್ನೇಹಿತರೆ, ಟೈಮ್ ಆಯಿತು, ನೋಡೋಣ. ಸೊ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು ಬನ್ನಿ, ಫ್ರೆಂಡ್ಸು ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಸನದಿಂದ ಜಸ್ಟ್ 15 ಕಿಲೋಮೀಟ್ರ್ ಅಷ್ಟೇ. ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಎಲ್ಲರೂ ಬನ್ನಿ ಒಂದ್ಸರಿ. ಸ್ವಾಮಿ ಮಲೆ ಮಹದೇಶ್ವರ ಸ್ವಾಮಿ ಒಂದ್ಸರಿ ದರ್ಶನ ಆಗುತ್ತೆ. ಹಾಗೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ತುಂಬ ಚೆನ್ನಾಗಿದೆ, ಮೇಲಂತೂ ಬ್ಯೂಟಿಫುಲ್ ಆಗಿದೆ ನೋಡಿ. ಓಕೆ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು.